ಅದು ಸರಿ. ಭಾರತ ಮಾತೆಗೆ ಜಯವಿತ್ತು, ಭಾರತ ಭೂಮಿಗೆ ಸುಖವಿತ್ತು. ಮೆಣಸು ಜೀರಿಗೆ ಏಲಕ್ಕಿ ಲವಂಗ ವಿಶ್ವದ ಗಮನವ ಸೆಳೆದಿತ್ತು. ಬ್ರಿಟನ್ನು ಫ್ರಾನ್ಸು ಪೋರ್ಚುಗಲ್ಲಲ್ಲೂ ಗುಲ್ಲೋ ಗುಲ್ಲೋ ಆಗಿತ್ತು. ಭಾರತ ಭಾರತ ಆಹಾ ಭಾರತ ವಿಶ್ವದ ಗುಡಿಯಲ್ಲಿ ಮೊಳಗಿತ್ತು. ಭಾರತ ಮಾತೆಗೆ ಮೆರುಗಿತ್ತು. ಲೆಪ್ಪಲೇವು ಭಾರತ ದೇಶದ ಬಿಳಿಯರ ಪಾದವು ಬೆಳೆದೋಯ್ತು. ದೇಶದ ರಾಜರ ಎತ್ತಿ ಕಟ್ಟುತ್ತಾ ಬಿಳಿಯರ ಭಾರತ ನುಂಗಾಯ್ತು. ಭಾರತ ಭಾರತ ಆಹಾ ಭಾರತ ಭಾರತ ಬಿಳಿಯರ ವಶವಾಯಿತು. ಭಾರತ ತಾಯಿಗೆ ಸೆರೆಯಾಯಿತು. ನಮ್ಮಯ ಸಿರಿತನ ಮೆರೆತನ ಹಿರಿತನ ಎಲ್ಲವೂ ಲೂಟಿಯೂ ಆಗೋಯ್ತು. ಭಾರತ ಮಾತೆಯ ಗತ ವೈಭವವು ಮಾಗುವ ಕೆಲಸವೇ ಮಾಡೋಯ್ತು. ಭಾರತ ಭಾರತ ಆಹಾ ಭಾರತ ಭಾರತೀಯರಿಗೆ ಜಪವಾಯಿತು. ಸ್ವತಂತ್ರ್ಯ ಹೋರಾಟ ಶುರುವಾಯಿತು. ಜಿಂದಾಬಾದ್ ಜಿಂದಾಬಾದ್ ಭಾರತ ಮಾತೆಗೆ ಜಿಂದಾಬಾದ್. ಜಿಂದಾಬಾದ್ ಜಿಂದಾಬಾದ್ ಭಾರತ ಮಾತೆಗೆ ಜಿಂದಾಬಾದ್. 1857ರ ಮಹಾದಂಗೆ ಜನಪ್ರಿಯ ಬಂಡಾಯದ ಮತ್ತು ಸ್ವಾತಂತ್ರ್ಯ ಸಮರದ ಲಕ್ಷಣಗಳನ್ನು ಪಡೆದು ಬಿಟ್ಟಿತು. ಡಾಲ್ ಹೌಸಿಯ ದತ್ತು ಪುತ್ರನಿಗೆ ಪಟ್ಟ ನಿರಾಕರಣ ನೀತಿ, ಯುದ್ಧಗಳು, ಬಿಲ್ಗುಗಳು ಮತ್ತು ವಿಶ್ರಾಂತಿ ವೇತನಗಳ ರದ್ದುಪಡಿಸುವಿಕೆಯಂತಹ ನ್ಯಾಯ ಬಾಹಿರ ನೀತಿಗಳು ದೇಶೀಯ ರಾಜರುಗಳಲ್ಲಿ ಅಶಾಂತಿಯನ್ನು ಮತ್ತು ಅತೃಪ್ತಿಯನ್ನು ಉಂಟು ಮಾಡಿದವು. ನಾನಾ ಸಾಹೇಬ ಬಹದ್ದೂರ್ ಶಾ, ತಾತ್ಯಾ ಟೋಪಿ ಲಕ್ಷ್ಮೀಬಾಯಿ ವೆಚ್ಚದಿಂದಲೇ ಆಂಗ್ಲರ ಎದುರಿಸಿ ವೀರ ಸ್ವರ್ಗವ ಸೇರಿದರು. ಭಾರತ ಭಾರತ ಆಹಾ ಭಾರತ ಭಾರತ ಮಾತೆಗೆ ಸೆರೆ ಸಾಕು. ಆಂಗ್ಲರು ಭಾರತ ಬಿಡಬೇಕು. ಆಂಗ್ಲರು ಭಾರತ ಬಿಡಬೇಕು. ಆಂಗ್ಲರು ಭಾರತ ಬಿಡಬೇಕು. 1885 ಭಾರತ ರಾಷ್ಟ್ರೀಯ ಕಾಂಗ್ರೆಸ್ ಸಂಸ್ಥೆ ಉದಯವಾಯಿತು. ಫಿರೋಜ್ ಶಾ ಮೆಹ್ತಾ, ದಾದಾಬಾಯಿ ನವರೋಜಿ, ಗೋಪಾಲಕೃಷ್ಣ ಗೋಖಲೆ, ದೀನ್ ಶಾ ವಾಚಾ, ಉಮೇಶ್ ಚಂದ್ರ ಬ್ಯಾನರ್ಜಿ ಮುಂತಾದ ಮಂದಗಾಮಿಗಳ ನಾಯಕತ್ವದಲ್ಲಿ 1885ರಿಂದ ಭಾರತ ಸ್ವಾತಂತ್ರ್ಯ ಹೋರಾಟದ ಮೊದಲನೇ ಹಂತ ಪ್ರಾರಂಭವಾಯಿತು. ಜಗದರಾಯರು ತೀವ್ರ ಹೋರಾಟದ ನಾಯಕರು. ಸತ್ಯಾಗ್ರಹ ಮಂತ್ರ ತೀವ್ರ ಹೋರಾಟ ಎರಡು ಬಣಗಳು ಹುಟ್ಟಿದವು. ಭಾರತ ಭಾರತ ಆಹಾ ಭಾರತ ಸ್ವರಾಜ್ಯ ಘೋಷಣೆ ಮೊಳಗಿತ್ತು. ಹೊಂದೂರು ಮಂತ್ರವ ಜಪಿಸಿತ್ತು. 1919 ಏಪ್ರಿಲ್ 13ರಂದು ಅಮೃತಸರ ಜಲಿಯಾನ್ ವಾಲಾ ಉದ್ಯಾನದಲ್ಲಿ ತಮ್ಮ ಜನಪ್ರಿಯ ನಾಯಕರನ್ನು ಬಂಧಿಸಿರುವುದರ ವಿರುದ್ಧ ಪ್ರತಿಭಟಿಸಲು ಜನರು ಸೇರಿದ್ದರು. ಈ ಉದ್ಯಾನಕ್ಕೆ ಒಂದೇ ದ್ವಾರವಿದ್ದು ಮನೆಗಳಿಂದ ಸುತ್ತುವರಿಯಲ್ಪಟ್ಟಿತ್ತು. ಜನರಲ್ ಡಯರನು ಉದ್ಯಾನವನ್ನು ಸುತ್ತುವರೆದು ಎಚ್ಚರಿಕೆಯನ್ನೇ ಕೊಡದೆ ಗುಂಡಿನ ಸುರಿಮಳೆಯನ್ನು ಕರೆದನು. ಸಾವಿರಾರು ಜನರು ಸತ್ತರು ಮತ್ತು ಗಾಯಗೊಂಡರು. ಪಂಜಾಬಿನಲ್ಲಿ ಸೈನಿಕ ಶಾಸನ ಘೋಷಿಸಲ್ಪಟ್ಟಿತ್ತು. ಜಲಿಯನ್ವಾಲಾ ಹತ್ಯಾಕಾಂಡ ಭಾರತೀಯರಿಗೆ ರೋಷೋಯ್ತು. ಮಾಡುವ ಇಲ್ಲವೇ ಮಡಿಯುವ ಎನ್ನುತ್ತ ಭಾರತೀಯರು ನಿಂತಾಯ್ತು. ಭಾರತ ಭಾರತ ಆಹಾ ಭಾರತ ಭಾರತ ಘೋಷವು ಮೊಳಗಿತ್ತು. ಪೂರ್ಣ ಸ್ವರಾಜ್ಯವು ಗುರಿಯಾಯಿತು. 1920ರ ಆಗಸ್ಟ್ 31ರಂದು ಅಸಹಕಾರ ಚಳವಳಿಯನ್ನು ಪ್ರಾರಂಭಿಸಿತು. ವಿದ್ಯಾರ್ಥಿಗಳು ತಮ್ಮ ವಿದ್ಯಾಭ್ಯಾಸವನ್ನು ತ್ಯಜಿಸಿದರು. ನ್ಯಾಯವಾದಿಗಳು ಮುಷ್ಕರ ಹೂಡಿದರು. ಗಾಂಧೀಜಿಯವರು ತಮಗೆ ಕೊಟ್ಟಿದ್ದ ಕೈಸರಿಗೆ ಹಿಂದ್ ಪದವಿಯನ್ನು ತಿರಸ್ಕರಿಸಿದರು. ವಿದೇಶಿ ಸರಕು ಹರಕು ಮುಡುಕು ತಿರಸ್ಕರಿಸುವುದಾಗಿಸಲಾಯಿತು. ಖಾದಿಯ ಬಟ್ಟೆಯ ಭಾರತೀಯರಿಗೆ ಒಪ್ಪುವಂತಹ ಉಡುಪಾಯಿತು. ಭಾರತ ಭಾರತ ಆಹಾ ಭಾರತ ಶಾಂತಿ ಮಂತ್ರವ ಜಪಿಸಿತ್ತು. ಅಹಿಂಸೆಯನ್ನು ಪಠಿಸಿತ್ತು. 1929ರಲ್ಲಿ ಕಾಂಗ್ರೆಸ್
ಕಾಂಗ್ರೆಸ್ಸು ಜವಾಹರಲಾಲ್ ನೆಹರು ಅವರ ಅಧ್ಯಕ್ಷತೆಯಲ್ಲಿ ತನ್ನ ಅಧಿವೇಶನವನ್ನು ನಡೆಸಿತು. ಈ ಅಧಿವೇಶನವು ಸ್ವಾತಂತ್ರ್ಯ ಹೋರಾಟದಲ್ಲಿ ಒಂದು ಹೊಸ ಹಂತವನ್ನು ಗುರುತಿಸಿತು. ಪೂರ್ಣ ಸ್ವರಾಜ್ಯ ಅಥವಾ ಸ್ವಾತಂತ್ರ್ಯ ತನ್ನ ಅಂತಿಮ ಗುರಿ ಎಂದು ಕಾಂಗ್ರೆಸ್ ಠರಾವು ಮಾಡಿತು. ಲಾಹೋರ್ ಕಾಂಗ್ರೆಸ್ ಅಧಿವೇಶನವು ಗಾಂಧೀಜಿಯವರ ನಾಯಕತ್ವದಲ್ಲಿ ಉಪ್ಪಿನ ಸತ್ಯಾಗ್ರಹದ ಜೊತೆಗೆ ಕಾನೂನು ಭಂಗ ಚಳುವಳಿಗೆ ಕರೆ ಕೊಟ್ಟಿತು. ಮೊಟ್ಟ ಮೊದಲ ಬಾರಿಗೆ ತ್ರಿವರ್ಣ ಧ್ವಜವು ಆಗ ಬ್ರಿಟಿಷ್ ಆಳ್ವಿಕೆಗೆ ಮಣಿಯು ಎಂದು ಪ್ರತಿಜ್ಞೆಯನ್ನು ಬರೆದಾಯಿತು. ಗಾಂಧೀಜಿಯವರ ನಾಯಕತ್ವದಲ್ಲಿ ಕಾನೂನು ಭಂಗವು ಶುರುವಾಯಿತು. ಭಾರತ ಭಾರತ ಆಹಾ ಭಾರತ, ಭಾರತ ಮಾತೆಗೆ ಜಯವೆಂದು, ಪೂರ್ಣ ಸ್ವರಾಜ್ಯದ ಗುರಿಯೆಂದು. 1947 ಆಗಸ್ಟ್ 8ರಂದು ಕಾಂಗ್ರೆಸ್ ಕಾರ್ಯಕಾರಿ ಸಮಿತಿಯು ಬೊಂಬಾಯಿಯಲ್ಲಿ ಸಭೆ ಸೇರಿ ಬ್ರಿಟಿಷರೇ ಭಾರತವನ್ನು ಬಿಟ್ಟು ತೊಲಗಿ ಠರಾವನ್ನು ಅಂಗೀಕರಿಸಿತು. ಕ್ವಿಟ್ ಇಂಡಿಯಾ ನಿರ್ಣಯದ ತತ್ಕ್ಷಣದ ಪರಿಣಾಮವೆಂದರೆ ಗಾಂಧೀಜಿ ಮತ್ತು ಇತರ ಎಲ್ಲಾ ನಾಯಕರ ದಸ್ತಗಿರಿ. ಎಲ್ಲೆಡೆ ಹಿಂಸಾಚಾರ ಶುರುವಾಯಿತು. 1945ರಲ್ಲಿ ಎರಡನೇ ಜಾಗತಿಕ ಯುದ್ಧ ಕೊನೆಗೊಂಡಾಗ ನಾಯಕರುಗಳೆಲ್ಲರ ಬಿಡುಗಡೆ ಮಾಡಲಾಯಿತು. ಭಾರತದ ಸಮಸ್ಯೆಯನ್ನು ಇತ್ಯರ್ಥಪಡಿಸಲು ಬ್ರಿಟಿಷ್ ಸರ್ಕಾರವು ಒಂದು ಸಚಿವ ನಿಯೋಗವನ್ನು ಭಾರತಕ್ಕೆ ಕಳುಹಿಸಿತು. ಈ ನಿಯೋಗದ ಯೋಜನೆಯು ಕಾಂಗ್ರೆಸ್ ಮತ್ತು ಮುಸ್ಲಿಂ ಲೀಗ್ ಪಕ್ಷಗಳಿಗೆ ಒಪ್ಪಿಗೆಯಾಗಲಿಲ್ಲ. ಒಂದು ಹಂಗಾಮಿ ಸರ್ಕಾರವನ್ನು ರಚಿಸಲಾಯಿತು. ಈ ಹಂಗಾಮಿ ಸರ್ಕಾರದಲ್ಲಿ ಜವಾಹರಲಾಲ್ ನೆಹರೂರವರು ಉಪಾಧ್ಯಕ್ಷರಾದರು. ಲಾರ್ಡ್ ಮೌಂಟೇನರು ಭಾರತದ ವೈಸರಾಯಿಯಾಗಿ ನೇಮಕವಾದರು. ದೇಶವನ್ನು ಭಾರತ ಮತ್ತು ಪಾಕಿಸ್ತಾನವೆಂದು ವಿಭಜಿಸುವ ಮೌಂಟ್ ಬ್ಯಾಟನ್ ಯೋಜನೆಗೆ ಕಾಂಗ್ರೆಸ್ ಪಕ್ಷವು ಒಪ್ಪಿಗೆ ನೀಡಿತು. 1947ರ ಆಗಸ್ಟ್ 15ರಂದು ದೇಶಕ್ಕೆ ಸಂಪೂರ್ಣ ಸ್ವಾತಂತ್ರ್ಯವನ್ನು ಘೋಷಿಸಲಾಯಿತು. ಮುಕ್ತರಾದರು ಭಾರತ ಮಾತೆ ಬ್ರಿಟಿಷ್ ಭ್ರಷ್ಟರ ಸೆರೆಯಿಂದ. ಕುಡಿಯುವ ನಲಿಯುವ ಎಲ್ಲರೂ ಬನ್ನಿ ಕೈತಕ ಎಂದು ಖುಷಿಯಿಂದ. ಭಾರತ ಭಾರತ ಆಹಾ ಭಾರತ, ಭಾರತ ಮಾತೆಯ ನಗು ನೋಡು, ಭಾರತ ಮಾತೆಗೆ ಜೈ ಹೇಳು. ಭಾರತ ದೇಶದ ಇತಿಹಾಸ, ಇತಿಹಾಸದ ಹಾಡು ಇದು, ಇತಿಹಾಸದ ಹಾಡು. ಜೈ